ಜಿಲ್ಲಾ ಪೊಲೀಸ್ ಹಾಗೂ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀಟ್ ಬನ್ನಿಕೋಡ್ ಗ್ರಾಮದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರ ಕಾರ್ಯಪ್ರವೃತ್ತಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮದ ಬೀಟ್ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸನೀಯ ಮಾತುಗಳು ಕೇಳಿಬಂದಿದೆ. ಬೀಟ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ದ್ವಾರಕೀಶ್ ರವರ ಕರ್ತವ್ಯ ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರು ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜನಸ್ನೇಹಿ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಮಾತುಗಳು ಕೂಡ ಕೇಳಿಬಂದಿದೆ. ಹಿರಿಯರ ಬಗ್ಗೆ ಇರುವ ಕಾಳಜಿಯನ್ನ ಕೊಂಡಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಜನಸ್ನೇಹಿ ಪೊಲೀಸ್ ಮತ್ತು ಪೊಲೀಸ್ ಇಲಾಖೆಗೆ ಗೌರವ ತರುವಂತಹ ಪೊಲೀಸ್ ಸಿಬ್ಬಂದಿ ಎಂಬ ಬಿರುದನ್ನು ಕೂಡ ನೀಡಿದ್ದಾರೆ. ಇದು ದಾವಣಗೆರೆ ಜಿಲ್ಲಾ ಪೊಲೀಸ್ಗೆ ಹಾಗೂ ಪೊಲೀಸ್ ಇಲಾಖೆಯ ಗೌರವ ಘನತೆಯನ್ನ ಎತ್ತಿ ಹಿಡಿಯುವಂತಾಗಿದೆ. ನಮ್ಮ ದ್ವಾರಕಾ ಸಾಹೇಬರು ಒಳ್ಳೆ ಕೆಲಸ ಮಾಡ್ಯಾರ. ಎಲ್ಲ ಮನೆಗೆ ಹೋಗಿ ಹೇಳಿ ಬಂದಾರ. ಎಲ್ಲ ಸರಿ ಐತಿ. ಇನ್ಸ್ಪೆಕ್ಟ್ ನಿಲ್ಸಿದಾರ. ಎಲ್ಲ ದಂಧೆನೂ ನಿಲ್ಸಿದಾರೆ. ನಮ್ಮೂರಾಗ ಬಂದು ಅವರಿಂದ ಒಳ್ಳೆ ಉಪಕಾರ ಆಗೈತಿ. ನಮ್ಮೂರಾಗ ನಮ್ಮ ಭೇಟಿ ಸಾಹೇಬ್ ನಮ್ಮ ದ್ವಾರಕಾ ಸಾಹೇಬ್ರ ಬಂದಿದ್ದೆ ಓಟ್ ನಿಂತಿರೋದು. ಮುಂಚೆ ಹಿಂದೆ ಯಾರು ನಿಲ್ಸಿದ್ದಿಲ್ಲ ಇಲ್ಲಿ ಯಾರು ನಿಲ್ಸಿದ್ದು? ಯಾರು ಸಾಹೇಬ್ರು ಬಂದು ನಿಲ್ಸಿದ್ರಲ್ಲ. ಬರೋರು ಹೋಗೋರ ಭೇಟಿ ಸಾಹೇಬ್ ಮೆಚ್ಕೊಂಡು ಹಂಗ ಹೋಗಾರ ಅವ್ರು. ಇವ್ರು ನಮ್ಮ ಸಾಹೇಬ್ರು ನಿಂತು ಕೂತದ್ದೆಲ್ಲ ಕೇಳ್ಕೊಂಡು ಓಟ್ ಟೈಟ್ ಮಾಡಿ ನಮ್ಮೂರ ನೆಮ್ಮದಿ ಮಾಡಿದ. ನಮ್ಮೂರ್ ಮಾತ್ರ ಎಲ್ಲ ನಿಂತತೆ. ಈ ದಂಧೆ ಏನ್ ಅನ್ನೋದು ಎಲ್ಲ ನಿಂತದವು. ಇವಾಗ ಯಾರು ಆಡಲ್ಲ ಬಂದಿಲ್ಲ. ಯಾರು ಇನ್ಸ್ಪೆಕ್ಟರ್ ಓಜಿ ಗೀಜಿ ಎಲ್ಲ ಬಂದದ್ರ ನಮ್ಮೂರಾಗ ಎಲ್ಲ ಬಂದೈತಿ. ಸರ್, ಈ ಊರಿನ ಬೀಟ್ ಪೊಲೀಸ್ ಯಾರು, ಇಲ್ಲಿ ಏನೇನು ಕೆಲಸ ಮಾಡಿದಾರೆ ಅವರು ಅಂತ ನೀವು ಏನಾದ್ರು ಗೊತ್ತಾಯ್ತಾ? ನನ್ಗೆ ಗೊತ್ತಿದ್ದು ಹೇಳ್ರಿ. ಹೇಳ್ಬೋದಾ ಸ್ವಾಮಿ? ಇಲ್ಲಿ ಭಾಳ ಅರಾಜಕತೆ ಇತ್ತು. ಇಲ್ಲೆಲ್ಲ ನಮ್ಮಂತೆ ಯಜಮಾನ್ರು ಈ ಕಟ್ಟಿ ಹತ್ರ ಕುತ್ಕೊಳ್ಳೋದು ಈ ಹೊಂಡ ಅಂತಾರ. ಈ ಹೊಂಡ ಅಂತಂದ್ರೆ ಇಲ್ಲಿ ಮೊದಲು ನೀರು ನಿಲ್ತಿತ್ತು. ಈ ಜಾಗದಾಗ ಎಲ್ಲರೂ ಯಜಮಾನ್ರು ಬಂದು ಕುತ್ಕೊಂಡಿದ್ದು ಇದು ಇಸ್ಪಟ್ ಕೇಂದ್ರ ಆಗಿತ್ತು. ಇದನ್ನ ಯಾರು ನಿರ್ಮೂಲ ಮಾಡಿದ್ದಿಲ್ಲ ಸುಮಾರು ಒಂದು 10 ವರ್ಷ. ಇವರು ಬಂದು ತಕ್ಷಣ ಬಂದು ನಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಹರಿಹರ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಬಂದು ಕಂಟ್ರೋಲಿಗೆ ತಗೊಂಬಂದು ಯಾರು ಬರ್ದಂಗೆ ಮಾಡಿದ್ರು. ಅವರಿಗೆ ಗ್ರೇಟ್ ಥ್ಯಾಂಕ್ಸ್ ಹೇಳ್ತೇವೆ ನಾವು ಸ್ವಾಮಿ. ಹಿಂದಿನ ಬೀಟ್ ಪೊಲೀಸ್ ಯಾರು ಬಂದಿದ್ದಿಲ್ಲ ಇಲ್ಲಿಗೆ. ಹಿಂದೆ ಬೀಟ್ ಪೊಲೀಸ್ ಆಗಿದ್ದವ್ರು ಯಾರು ಬಂದಿದ್ದಿಲ್ಲ. ಮತ್ತೆ ಬರ್ತಿದ್ರು ಅವ್ರು ಹಂಗ ಬಂದು ನನಗೆ ಹೇಳಿ ಹೋಗೋರು. ಆದ್ರೂ ಮತ್ತೆ ಅವ್ರು ಹೋದ ತಕ್ಷಣ ಆಟ ಆಡ್ತಿದ್ರು. ಈ ರೀತಿ ಕಂಟ್ರೋಲ್ ಮಾಡಿದಾರೆ. ಯಾರನ್ನೂ ನಾವು ನೋಡಿದ್ದಿಲ್ಲ. ಇವ್ರು ಕಂಟ್ರೋಲ್ ಮಾಡಿದ್ದೇವೆ. ತುಂಬಾ ಧನ್ಯವಾದಗಳು. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿ ವಿನಂತಿ. ನಾವು ಕೂಡ ಎಲ್ಲ ಸಹಕಾರಗಳನ್ನ ಕೊಡ್ತೇವೆ. ಈಗ ದ್ವಾರಕೇಶ್ ಸರ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅವರು ಕೆಲಸ ಮಾಡ್ತಾರ? ಸರಿ, ಕೆಲಸ ಅತ್ಯುತ್ತಮವಾಗಿ ಮಾಡ್ತಾರ. ಬೀಟ್ ಬರ್ತಾರ. ಗಲಾಟಿ ಗದ್ದಲ ಯಾವೂ ಇಲ್ಲ. ಸೈನ್ ಹಾಕ್ಸ್ಕೊಂಡು ಹೋಗ್ತಾರ. ಏನಾದರೂ ಕಂಪ್ಲೇಂಟ್ ಇದ್ರೆ ಹೇಳ್ರಿ ಯಜಮಾನ್ರಿ ಅಂತ ಕೇಳ್ತಾರೆ ಸ್ವಾಮಿ. ಯಾವ ತೊಂದರೆನೂ ಇಲ್ಲ. ಇದು ಕರೆಕ್ಟಾಗಿ ಇಲ್ಲಿ ನಮಗೆ ಒಂದು ಭಯದ ವಾತಾವರಣ ಇತ್ತು. ಈಗ ಭಯದ ವಾತಾವರಣ ನಿರ್ಮೂಲನೆ ಮಾಡಿದ್ದಾರೆ. ಆಯ್ತು ಸ್ವಾಮಿ.